ನಮ್ಮ ಕರ್ನಾಟಕ ಸೇನೆ ಗಜೇಂದ್ರಗಡ ತಾಲೂಕಾ ಘಟಕದ ವತಿಯಿಂದ ಅಕ್ರಮ ಹಾಗೂ ಅನಧಿಕೃತ ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿಸುವಂತೆ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಗಜೇಂದ್ರಗಡ ತಾಲೂಕಿನ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಖಾಸಗಿ ಶಾಲೆಗಳು ಎಂದರೆ ಶಾಲೆ ನಡೆಸಲು ಅನುಮತಿ ಪಡೆದ ಸ್ಥಳ ಬಿಟ್ಟು ಬೇರೆ ಕಡೆ ಶಾಲೆ ನಡೆಸುವುದು, ಅನುಮತಿ ಪಡೆದ ಮಾಧ್ಯಮ ಬಿಟ್ಟು ಬೇರೆ ಮಾಧ್ಯಮಗಳಲ್ಲಿ ಶಾಲೆ ನಡೆಸುತ್ತಿರುವುದು ಹಾಗೂ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಶಾಲೆಗಳನ್ನು ನಡೆಸುತ್ತಿರುವುದು ಕಂಡುಬಂದಿರುವುದರಿಂದ ಎಲ್ಲವನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲು ತಹಸೀಲ್ದಾರರಿಗೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಇವತ್ತು ಗಜೇಂದ್ರಗಡ ತಾಲೂಕಿನಲ್ಲಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಉದ್ದೇಶ, ಇವತ್ತು ಗಜೇಂದ್ರಗಡ ತಾಲೂಕಿನಲ್ಲಿ ಆನ್ಲೈನ್ ಕೋಚಿಂಗ್ ಮತ್ತು ವಸತಿ ಶಾಲೆಗಳು ಸಾಕಷ್ಟು ಆಗಿದ್ದರಿಂದ ಮೂಲೆಯಲ್ಲೂ ತಗಡಿನ ಶೆಡ್ಡಿನಲ್ಲಿ ಬಾಡಿಗೆ ಮನೆಯನ್ನು ಹಿಡಿದುಕೊಂಡು ಸಾಕಷ್ಟು ಶಾಲೆಗಳು ಬಡವರ ಒಂದು ರಕ್ತವನ್ನು ಹೀರುವಂಥ ಕೆಲಸ ಆಗಿದೆ. ಯಾಕಂತಂದರೆ ಸಾಕಷ್ಟು ಹಣವನ್ನು ವಸೂಲಿ ಮಾಡುವುದು ಮತ್ತು ಶಾಲಾ ಬ್ಯಾಗು, ಸಮವಸ್ತ್ರ ಎಲ್ಲವನ್ನು ತಾವೇ ಕೊಟ್ಟು ಬಡವರ ಮಕ್ಕಳನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಕ್ಕಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ವಸತಿ ಶಾಲೆಗಳು, ಕೋಚಿಂಗ್ ಸೆಂಟರ್ಗಳನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ ಮಾಡಿಸಿ ಒಂದು ಸರ್ಕಾರಿ ಶಾಲೆಗೆ ಹೋಗಲಿಕ್ಕೆ ಮಕ್ಕಳಿಗೆ ಒಂದು ಅನುವು ಮಾಡಿಕೊಡಬೇಕು. ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ. ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕಂತಂದರೆ ಇಂಥ ಎಲ್ಲ ಅನಧಿಕೃತ ಶಾಲೆಗಳು ಮುಚ್ಚಬೇಕು ಅಂತೇಳಿ ಇವತ್ತು ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಕರ್ನಾಟಕ ಸೇನೆ ಸಂಘಟನೆ ವತಿಯಿಂದ ನಮ್ಮ ಕರ್ನಾಟಕ ಸೇನೆಗೆ